ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಿದ್ರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೀವೇನಾದರೂ ಮಶ್ರೂಮ್ ಗ್ರೇವಿ ಮಾಡಬೇಕು ಅಂದ್ಕೊತಿದ್ರೆ ಖಂಡಿತ ಈ ವಿಧಾನದಲ್ಲಿ ಒನ್ ಟೈಮ್ ಟ್ರೈ ಮಾಡಿ ನೋಡಿ. ನಾನು ತೋರಿಸುವ ಒಂದು ಒಳ್ಳೆ ಟಿಪ್ಸ್ನ ಫಾಲೋ ಮಾಡಿದ್ರಿ ಅಂದರೆ ನೀವು ಸಹ ಒಂದು ಒಳ್ಳೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಗ್ರೇವಿನ ಮಾಡ್ಕೋಬೋದು. ಬನ್ನಿ ಮಾಡೋ ವಿಧಾನ ಹೆಂಗೆ ಅಂತ ನೋಡೋಣ. ಮೊದಲನೇದಾಗಿ ಈ ಮಶ್ರೂಮ್ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಒಂದು 2 ಪ್ಯಾಕೆಟ್ ಆಗುವಷ್ಟು ಮಶ್ರೂಮ್ನ ತೊಗೊಂಡಿದ್ದೀನಿ. ಇದನ್ನ ಯಾವ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ ಅದ್ರ ಮೇಲೆ ಒಂದು ಸಿಪ್ಪೆ ಇರುತ್ತೆ, ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ನೀವೇನಾದ್ರು ಡೈರೆಕ್ಟಾಗಿ ನೀರಿಗೆ ಹಾಕಿದ್ರೆ ಅಂದರೆ ಅದ್ರ ಮೇಲೆ ಇರೋ ಗಲೀಜೆಲ್ಲ ನೀಟಾಗಿ ಹೋಗೋದೇ ಇಲ್ಲ. ಅದು ಅಲ್ದಿರೋ ಒಂಥರ ಸ್ಮೆಲ್ ಬರುತ್ತೆ ಗ್ರೇವಿ ಮಾಡಿದ್ದಾದಮೇಲೆ. ಹಂಗಾಗಿ ಫಸ್ಟಲ್ಲೇ ಏನು ನೀರಿಗೆ ಹಾಕ್ತೀರ ಡೈರೆಕ್ಟಾಗಿ ಈ ಥರ ನೀಟಾಗಿ ಫೀಲ್ ಮಾಡ್ಕೋಬೇಕು ಅದ್ರ ಮೇಲೆ ರೆಸಿಪಿನ. ನಿಮ್ಗೆ ನೈಲ್ಸ್ ಇದೆ ಅಂದರೆ ನೈಲ್ಸಲ್ಲೇ ಆರಾಮಾಗಿ ಫೀಲ್ ಮಾಡ್ಕೋಬೋದು. ನಾನು ನೈಲ್ಸ್ ಕಟ್ ಮಾಡಿದ್ದೀನಿ, ಹಂಗಾಗಿ ನಾನು ಚಾಕುವಲ್ಲಿ ಫೀಲ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ನೀಟಾಗಿ ಫೀಲ್ ಮಾಡಬೇಕು. ನಾವು ನೀರಿಗೆ ಹಾಕ್ತಾರೆ ಈ ಥರ ಫೀಲ್ ಮಾಡಿಕೊಂಡು ಮತ್ತೆ ನೀರಿಗೆ ಹಾಕ್ಕೊಂಡು ತೊಳ್ಕೊಳೋದ್ರಿಂದ ಅದ್ರ ಮೇಲೆ ಇರೋ ಡಸ್ಟೇ ಆಗಲಿ ಸ್ಮೆಲ್ಲೇ ಆಗಲಿ ಏನೂ ಇರಲ್ಲ. ಸೊ ಹಂಗಾಗಿ ಫಸ್ಟ್ ಈ ಥರ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ನೀರಿಗಂತೂ ಹಾಕೋಕ್ಕೆ ಹೋಗಬೇಡಿ. ನೋಡಿ, ಅದೇ ಥರ ಉಳಿದಿರೋದೆಲ್ಲ ನಾನು ನೀಟಾಗಿ ಫೀಲ್ ಮಾಡ್ಕೊತೀನಿ. ನೀವು ಮಶ್ರೂಮ್ ತೊಗೊಬೇಕಾದ್ರೂ ನೋಡಿ ತೊಗೊಬೇಕು. ನೋಡಿ, ಈ ಥರ ಮೊಗ್ಗು ಥರ ಇರಬೇಕು. ಆ ಥರ ಇರೋದನ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಫುಲ್ ಅರ್ಲಿರಬಾರ್ದು. ನಾನು ತೊಗೊಬೇಕಾದ್ರೂ ಒಂದು ಮೊಗ್ಗು ಥರ ಇತ್ತು, ಇನ್ನೊಂದು ಬಂದುಬಿಟ್ಟು ಅರ್ಲಿತ್ತು. ಅದು ಬಿಟ್ಟರೆ ಯಾವ ಇರಲಿಲ್ಲ, 2 ಪ್ಯಾಕೆಟ್ ಇತ್ತು. ಸೊ ಹಂಗಾಗಿ ನಾನು ಅದನ್ನ ತೊಗೊಬಂದೆ. ನೀವೇನಾದ್ರು ತೊಗೊಬೇಕಾದ್ರೆ ನೋಡಿ ತೊಗೊಳ್ರಿ. ಚೆನ್ನಾಗಿ ಮೊಗ್ಗು ಥರ ಇರೋದನ್ನ ನೋಡಿ ತೊಗೊಳ್ರಿ, ಚೆನ್ನಾಗಿರುತ್ತೆ ಗ್ರೇವಿಗೆ. ನೋಡಿ, ಸಿಪ್ಪೆ ಎಲ್ಲ ಫಿಲ್ ಮಾಡಿದ್ದಾದಮೇಲೆ ಎಷ್ಟೊಂದು ವೈಟಾಗಿ ಕ್ಲಿಯರಾಗಿ ಕಾಣಿಸ್ತಿದೆ. ಒಂದು ಬಟ್ಲಲ್ಲಿ ನೀರು ತೊಗೊಂಡು ಅರಿಶಿನ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಪೀಲ್ ಮಾಡಿಕ್ಕಿರೋ ಮಶ್ರೂಮ್ನೆಲ್ಲ ಅದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಕ್ಯೂಚ್ಬಿಟ್ಟು ತೊಗೊಳೋದ್ರಿಂದ ಅದ್ರೊಳಗಡೆ ಏನಾದರೂ ಒಂದು ಸ್ವಲ್ಪ ಡಸ್ಟ್ ಅಂದ್ರೆ ಉಳ್ಕೊಂಡಿರತ್ತಲ್ಲ ನಾವು ಫೀಲ್ ಮಾಡಬೇಕಾದ್ರೆ, ಅದೆಲ್ಲನೂ ನೀಟಾಗಿ ನೀರಲ್ಲಿ ಬಿಡುತ್ತೆ. ನೋಡಿ, ಈ ಥರ ಒಂದ್ಸಲ ಅರಿಶಿನ ಉಪ್ಪು ಹಾಕ್ಕೊಂಡು ತೊಳ್ಕೊಳ್ಳಿ. ಇನ್ನೊಂದು ಟೈಮು ಪ್ಲೇನ್ ವಾಟ್ರಲ್ಲಿ ತೊಳ್ಕೊಳ್ಳಿ. ಹಂಗೆ ಮಾಡೋದ್ರಿಂದ ಏನಾದರೂ ಒಂದು ಸ್ವಲ್ಪ ಕಸ ಉಳಿದಿರೋದಾಗಲಿ ಸ್ಮೆಲ್ ಆಗಲಿ ನೀಟಾಗಿ ಹೋಗುತ್ತೆ. ನೋಡಿ, ಎಷ್ಟೊಂದು ಕಸ ಬಂದೈತೆ. ಅದಾದಮೇಲೆ ಒಂದು ಮಶ್ರೂಮ್ನ 2 ಪೀಸ್ ಇಲ್ಲ, ದೊಡ್ಡದಾಗಿರೋದನ್ನ 3 ಪೀಸ್ ಮಾಡ್ಕೊತಾ ಇದ್ದೀನಿ. ನೀವು ಮಶ್ರೂಮ್ ದಪ್ಪ ಪೀಸ್ ಹಾಕಿದ್ರು ಅದು ಫ್ರೈ ಆದಮೇಲೆ ತುಂಬ ಸಣ್ಣ ಆಗುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊತಾ ಇದ್ದೀನಿ. ಗ್ರೇವಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ರುಬ್ಬಕ್ಕೆ 2 ಟೊಮೊಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ, 1.5 ಇಂಚ್ ಆಗೋಷ್ಟು ಶುಂಠಿ, 1 ಹಿಡಿ ಆಗೋಷ್ಟು ಬೆಳ್ಳುಳ್ಳಿ, ಒಂದು 10 ಗೋಡಂಬಿ ತೊಗೊಂಡಿದ್ದೀನಿ, 1 ಇಂಚ್ ಚಕ್ಕೆ, 4 ರಿಂದ 5 ಲವಂಗ ತೊಗೊಂಡಿದ್ದೀನಿ. ಮಸಾಲೆ ಬಂದ್ಬಿಟ್ಟು 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಗರಂ ಮಸಾಲೆ, 1/4 ಟೀ ಸ್ಪೂನ್ ಅರಿಶಿನ, ಒಗ್ಗರಣೆಗೆ 1 ಈರುಳ್ಳಿ, 2 ಮೆಣಸಿನ್ಕಾಯಿ, 2 ಬಿರಿಯಾನಿ ಎಲೆ, ಕರಿಬೇವು ತೊಗೊಂಡಿದ್ದೀನಿ. ಟೊಮೊಟೊ ಈರುಳ್ಳಿ ಫ್ರೈ ಮಾಡ್ಕೊಳಕ್ಕೆ ಫಸ್ಟ್ ಒಂದು ಬಾಣಲಿ ಇಟ್ಕೊಂಡು ಆ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಿದ್ದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಕಟ್ ಮಾಡಿ ಇಕ್ಕಿದ್ಮೇಲೆ ಈರುಳ್ಳಿ ಅದನ್ನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆಗಿದ್ದಾದಮೇಲೆ ಅದ್ರ ಜೊತೆ ಟೊಮೊಟೊ ಸೇರಿಸ್ಬೇಕು. ಟೊಮೊಟೊನು ಫುಲ್ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗಿದ್ದಾದಮೇಲೆ ಅದ್ರ ಜೊತೆನೇ ಗೋಡಂಬಿ ಇಕ್ಕಿದ್ವಲ್ಲ ಆ ಗೋಡಂಬಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗೋಡಂಬಿ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದಾದಮೇಲೆ ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು. ಫ್ರೈ ಮಾಡಿದ್ದಾದಮೇಲೆ ನೋಡಿ, ಚಕ್ಕೆ ಲವಂಗ ಇಕ್ಕಿದ್ವಲ್ಲ ಆ ಚಕ್ಕೆ ಲವಂಗನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಕ್ಕೆ ಲವಂಗ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಈರುಳ್ಳಿ ಬೆಳ್ಳುಳ್ಳಿ ಇದು ಟೊಮೊಟೊ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಇಷ್ಟು ಮಾತ್ರ ಫ್ರೈ ಆದರೆ ಸಾಕು. ಇದನ್ನ ಆರಕ್ಕೆ ಇಟ್ಕೊತಾ ಇದ್ದೀನಿ. ಅದೇ ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿ ಇಕ್ಕಿರೋ ಮಶ್ರೂಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಶ್ರೂಮ್ನ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಗ್ರೇವಿನ ಮಾಡೋದ್ರಿಂದ ಗ್ರೇವಿ ತುಂಬ ರುಚಿಯಾಗಿ ಬರುತ್ತೆ ಮತ್ತು ಸ್ವಲ್ಪನೂ ಕೂಡ ಹಸಿ ಸ್ಮೆಲ್ ಬರಲ್ಲ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿಕ್ತಾ ಇದ್ದೀನಿ. ಪ್ಲೇಟ್ ಮುಚ್ಚಿ ಒಂದು 2 ಮಿನಿಟ್ಸ್ ಬಿಡಿ. ಅದಾದಮೇಲೆ ನೋಡಿ, ನೀರು ಬಿಡೋಕ್ಕೆ ಸ್ಟಾರ್ಟ್ ಆಯಿತು. ಈ ಥರ ನೀರು ಬಿಡೋಕ್ಕೆ ಸ್ಟಾರ್ಟ್ ಆದಾಗ ಕೈ ಬಿಡದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ನೋಡಿ, ಈ ಥರ ಚೆನ್ನಾಗಿ ನೀರು ಬಿಟ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಮಶ್ರೂಮು. ನೋಡಿ, ಈ ಥರ ನೀರೆಲ್ಲ ಡ್ರೈ ಆಗಿ ಎಣ್ಣೆ ಬಿಟ್ಕೋಬೇಕು. ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಇವಾಗ ಆಫ್ ಮಾಡ್ಕೊಳ್ಳಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ಫಸ್ಟಲ್ಲಿ ಫ್ರೈ ಮಾಡಿ ಇಕ್ಕಿದ್ವಲ್ಲ ಅದು ಫುಲ್ ತಣ್ಣಗಾಗಿತ್ತು, ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೋಬೇಕು. ಒಂಚೂರು ನೀರು ಹಾಕಬಾರ್ದು, ಟೊಮೊಟೊಲ್ಲಿರೋ ನೀರೇ ಸಾಕು. ಒಂಚೂರು ನೀರು ಹಾಕ್ದಿರ ಆದಷ್ಟು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ಮಸಾಲೆನ. ಈಗ ಒಂದು ಬಾಣಲಿ ಇಕ್ಕೊಂಡು ಬಾಣಲಿ ಬಿಸಿ ಆಗಿದ್ದಾದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಆದಷ್ಟು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ. ನೋಡಿ, 1-2 ಬಿರಿಯಾನಿ ಎಲೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ. ಅದ್ರ ಜೊತೆ 2 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು, ಕಟ್ ಮಾಡಿ ಇಕ್ಕಿರೋ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಮಸಾಲೆ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಡೈರೆಕ್ಟಾಗಿ ಎಣ್ಣೆಗೆ ಮಸಾಲೆ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡೋದ್ರಿಂದ ಗ್ರೇವಿ ಅನ್ನೋದು ಒಂದು ಒಳ್ಳೆ ಕಲರಲ್ಲಿ ಬರುತ್ತೆ. ಸೊ ಹಂಗಾಗಿ ಮಸಾಲೆನ ಹಾಕ್ಕೊಳ್ಳಿ, ಫ್ರೈ ಮಾಡಿ. ಈ ಮಸಾಲೆ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲಿ ಇರಬೇಕು. ಹೈ ಫ್ಲೇಮಲ್ಲಿ ಇದ್ದರೆ ಮಸಾಲೆ ಕಲರ್ ಚೇಂಜ್ ಆಗುತ್ತೆ ಮತ್ತು ಟೇಸ್ಟು ಚೇಂಜ್ ಆಗುತ್ತೆ. ನೋಡಿ, ಇವಾಗ ರುಬ್ಬಿಕ್ಕಿರೋ ಮಸಾಲೆನ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಆ ಮಸಾಲೆ ಜೊತೆ ಹೊಂದ್ಕೊಳೋ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡಿ ಒಂದು 5 ನಿಮಿಷ ಬಿಡಬೇಕು. ನೋಡಿ, ಒಂದು 5 ನಿಮಿಷ ಬಿಟ್ಟಿದ್ದಾದಮೇಲೆ ಈ ಥರ ಚೆನ್ನಾಗಿ ಎಣ್ಣೆ ಬಿಟ್ಕೊಳುತ್ತೆ.
ನೋಡ್ಬೋದು ಈ ಥರ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದಾದಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ನಾವು ಫಸ್ಟೆಲ್ಲ ಫ್ರೈ ಮಾಡಿ ಇಕ್ಕಿದ್ವಲ್ಲ ಮಶ್ರೂಮ್ನ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಫಸ್ಟಲ್ಲಿ ಮಶ್ರೂಮ್ನ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ನೋಡಿ ಈ ಟೈಮಲ್ಲಿ ಆ್ಯಡ್ ಮಾಡ್ತೀವಲ್ಲ ಆವಾಗ ಮಶ್ರೂಮಲ್ಲಿರೋ ನೀರೆಲ್ಲ ಬಿಟ್ಕೊಂಡ್ಬಿಡುತ್ತೆ. ನೀವು ಎಷ್ಟೇ ಉಪ್ಪು ಖಾರ ಹಾಕಿ ಮಾಡಿದ್ರೂ ಗ್ರೇವಿ ತಿನ್ನೋಕ್ಕೆ ಒಂಥರ ಸಪ್ಪೆ ಇರುತ್ತೆ. ನೋಡಿ ಒಂದು 5 ನಿಮಿಷ ಫ್ರೈ ಆಗಿದ್ದಾದಮೇಲೆ ಎಣ್ಣೆ ಬಿಟ್ಕೊಂಡಿದ್ದೆ. ಈ ಟೈಮಲ್ಲೇ ನೀರು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ನಾನು 1-1.5 ಗ್ಲಾಸ್ ಅಷ್ಟು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಗೋಡಂಬಿ ಇಲ್ಲ ಅಂದರೆ ಆ ಪ್ಲೇಸಲ್ಲಿ ಹಸಿ ಕೊಬ್ಬರಿನೂ ಯೂಸ್ ಮಾಡ್ಕೋಬೋದು ತಿಕ್ನೆಸ್ಗೆ. ಈ ಟೈಮಲ್ಲಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ನೋಡಿ ನನಗೆ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು, ಸೊ ಅದಕ್ಕೆ ನಾನು ಉಪ್ಪು ಆ್ಯಡ್ ಮಾಡಿಕೊಂಡು ಒಂದು ಸತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾವು ಫಸ್ಟ್ ಟೈಮ್ ಮಶ್ರೂಮ್ನ ಫ್ರೈ ಮಾಡಿರೋದ್ರಿಂದ ಮಸಾಲೆ ಫ್ರೈ ಮಾಡಿರೋದ್ರಿಂದ ನಮ್ಮ ಗ್ರೇವಿ ಜಾಸ್ತಿ ಹೊತ್ತು ಇಡಿಸಲ್ಲ ಮಾಡೋಕ್ಕೆ. ನೋಡಿ ಆಲ್ರೆಡಿ ಗ್ರೇವಿ ರೆಡಿ ಆಯಿತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆಗಲಿ ಇಲ್ಲಾಂದರೆ ಕಸ್ತೂರಿ ಮೆಂತೆ ಆಗಲಿ ಆ್ಯಡ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕು ಶೇರು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಂಗೆ ಇನ್ನಿಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.